ಎಲ್ರಿಗೂ ಶುಭೋದಯ. ಇವಾಗ ಬೆಳಗ್ಗೆ ನೋಡಿ 7 ಗಂಟೆ ಆಗಿದೆ. ನಮ್ಮ ಮನೆಯವರು ಇವತ್ತು ಬೆಂಗಳೂರು ಹೊರಟಿದ್ದಾರೆ. ನಾವು ಅಷ್ಟೇ ಹೋಗ್ಬೇಕು. ಬಟ್ ನಾಳೆ ನನ್ನ ಮಗಳು ಬರಲ್ಲ ಅಂದಿದ್ದು ಒಂದೇ ಒಂದು ಕಾರಣಕ್ಕೆ. ನೋ 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 ಓ ಮಂಡೇ ಒಂದಿನ ಬಿಟ್ಟು ಟ್ಯೂಸ್ಡೇ ಅಂದಿರಿ. ಹೊಳ್ದಿದೆ ಎಟ್ಟಾಯ್ತು ನಿನಗೋಸ್ಕರ ಪಾಪ ಡ್ಯಾಡಿ ಇವತ್ತು ಹೋಗಿ ಮತ್ತೆ ನಾಳೆ ಸಂಜೆ ಬರೋಂಗಾಗಿದೆ. ನಾಳೆ ಮಧ್ಯಾಹ್ನ ಮತ್ತೆ ನಮ್ಮ ಮನೆಯವರು ಇವಾಗ ಹೋಗಿ ಈಗ ಅಲ್ಲಿಗೆ ರೀಚ್ ಆಗೋದ್ರೊಳಗೆ ಮಧ್ಯಾಹ್ನ ಆಗುತ್ತೆ. ಮತ್ತೆ ಅಲ್ಲಿ ಕೆಲಸ ಮುಗಿಸ್ಕೊಂಡು ಮತ್ತೆ ನಾಳೆ ಬೆಳಗ್ಗೆ ಹೊರಟಿ ಮತ್ತೆ ನಾಳೆ ಇಲ್ಲಿಗೆ ಬರೋದ್ರೊಳಗೆ ಮಧ್ಯಾಹ್ನ ಆಗುತ್ತೆ. ನಾವು ಸುಮ್ಮನೆ ನಮ್ಮ ಕರ್ಕೊಂಡು ಹೋಗಕ್ಕೆ ಬರ್ತಾ ಇರೋದು. ನಾನು ರೆಡಿ ಇದ್ದೀನಿ, ನನ್ನ ಮಗಳೇ ರೆಡಿ ಇಲ್ಲ. ಮತ್ತು ನಾವು ಬರೋದು 6 ತಿಂಗಳಲ್ವಾ, ಸೊ ಹಾಗಾಗಿ ನಾನು ಸುಮ್ಮನಾಗಿದ್ದೀನಿ ಪಾಪ ಅಂತ. ಮಗಳು ನಾಳೆ ಪಕ್ಕ ಹೊರಡಬೇಕು ಪ್ಲೀಸ್, ಆಯಿತಾ? ಮತ್ತೆ ನೀನು ಕುಯ್ ಅನ್ನೋದಿದ್ರೆ ಈಗಲೇ ಹೊರಟ್ಬಿಡು ಪ್ಲೀಸ್. ಹಂಗಾದ್ರೆ ಇವತ್ತೇ ಹೊರಟ್ಬಿಡೋಣ. ಆ ಕರಿಯಮ್ಮನ ಕರ್ಕೋಗಕ್ಕೆ ಬರ್ತಾ ಇರೋದು. ಇಲ್ಲಾಂದರೆ ನಾನು ನನ್ನ ಮಗಳು ಟ್ರೈನ್ ಹತ್ತವು ಪುಟಾಣಿಗೋಸ್ಕರ ನಾಳೆ ಕಾರು. ಜೋಪಾನ ರೀ, ಇದಕ್ಕೊಂದು ರೌಂಡ್ ಹಾಕಿಸ್ಬೇಕು. ಆ ಜಾಗ ಇಲ್ಲ ಅಂದರೆ ಹೆಂಗೆ ಕೂತ್ಕೊಳ್ಳೋದು ನೋಡಿ. ಇಲ್ಲಿ ಪುಟಾಣಿ ಸರಿ ಕೂತ್ಕೊ. ಪಾಪ ಅದಕ್ಕೆ ಕೂತ್ಕೊಳ್ಳೋದು ಜಾಗ ಇಲ್ಲ ಅಂತ ನಿಂತ್ಕೊಬೇಕು. ಅದು ನೋಡಿ ಬೆಳಗ್ಗೆ ಆಯ್ತಲ್ಲ, ಹಸು ಹೊಡ್ಕೊಂಡು ಹೋಗ್ತಾ ಇದ್ದಾರೆ. ಇಲ್ಲ ಅದು ಕೋಳಿ ಎಲ್ಲ ಸ್ಕ್ರ್ಯಾಚ್ ಮಾಡಾಕಿದೆ, ಕಾರು ಬೈಕು ಜೀಪು ಎಲ್ಲನೂ. ಬಾಯ್, ಬನ್ನಿ ಅಮ್ಮ ಹತ್ರ ಬನ್ನಿ. ಹಾಂ ಜೋಪಾನ ರೀ. ಹಾಂ ಇದು ಮಂಕಾಗೋಯ್ತು, ಇದಕ್ಕೆ ನಗು ಬಂತು ನೋಡಿ. ಮೂಗ್ನದ್ ಸ್ಟಾರ್ಟ್ ನೋಡಿ. ಇವತ್ತೆ ತಿಂಡಿ ಒಡ್ಚಿಲ್ಗೆ. ನನಗೂ ಕೆಮ್ಮಾಗಿದೆ, ನಮ್ಮ ಮನೆಯವ್ರಿಗೂ ಸ್ವಲ್ಪ ಶೀತದಂಗಾಗಿತ್ತು, ನನ್ನ ಮಗಳಿಗೂ ಕೆಮ್ಮಾಗ್ಬಿಟ್ಟಿದೆ. ಹಾಗಾಗಿ ಕೆಮ್ಮು ಜ್ವರ ಇದ್ದಾಗ ಇಂಥವು ಮಾಡ್ಕೊ ತಿನ್ನಬೇಕು. ಅದಕ್ಕೆ ಬರ್ಗರ ಅಂದರೆ ಅದಕ್ಕೆ ಒಗ್ಗರಣೆ ಕೊಡೋದು, ಹುಣಸೆ ಹುಳಿ ಹಾಕಿ ಎಲ್ಲ. ತುಂಬ ಖಾರ ಇರುತ್ತೆ, ತುಂಬ ಜನ ತಿನ್ಬೋದು ಇಷ್ಟನ್ನ. ಪಪ್ಪ ಅವರು ರಾಗಿ ದೋಸೆ ಮಾಡ್ಕೊತಾರೆ, ಪಪ್ಪ ಮತ್ತು ಅಮ್ಮ. ಚಿಲ್ಗಿಗೆ ಈ ಬರ್ಗರ ಹಿಂಗೆ ಹಾಕ್ಕೊಂಡು ಅದನ್ನ ಇದು ಮೊಸರಿಗೆ ಡಿಪ್ ಮಾಡಿಕೊಂಡು ಇದ್ರೆ ಈ ಖಾರಕ್ಕೆ ಎಂಥ ಕೆಮ್ಮು ಶೀತ ಏನಿದ್ರು ಹೋಗ್ಬಿಡ್ಬೇಕಂಗೆ. ಬರೀ ನನ್ನ ಮಗಳಿಗೂ ಇದು ಆ್ಯಕ್ಚುಲಿ ಎಷ್ಟು ಖಾರ ಇದ್ರೂ ಕೂಡ ತುಪ್ಪ ಹಾಕೊಂಡು ಹೆಂಗೆ ತಿನ್ನೋದು ಗೊತ್ತಾ? ಹೆಂಗೆ ತಿಂದ್ರೂ ಸಕ್ಕತ್ತಾಗಿರುತ್ತೆ. ಒಂಥರ ಬೆಳ್ಳುಳ್ಳಿ ಎಲ್ಲ ಸ್ವಲ್ಪ ಹಂಗಂಗೆ ಇರುತ್ತೆ. ಒಂದೊಂದ್ಸರಿ ಗ್ರೈಂಡ್ ಆಗ್ದಲೇ ಇದ್ದರೆ ಹಸಿ ಇದಲ್ವಾ, ಆ ಬೆಳ್ಳುಳ್ಳಿ ಹುಣಸೆಹಣ್ಣು ಖಾರ ಏನು ಸಕ್ಕತ್ತಾಗಿರುತ್ತೆ ಗೊತ್ತಾ? ಹುಣಸೆ ಹುಳಿ, ಖಾರದ ಪುಡಿ, ಜೀರಿಗೆ, ಈರುಳ್ಳಿ ಬಾಯಿಗೆ ಸಿಗುತ್ತೆ, ಬೆಳ್ಳುಳ್ಳಿ. ಆಹಾ, ಒಂಥರ ಅದ್ಭುತವಾದ ಊಟ. ಮಗಳು ಅಳ್ತಾ ಇದೆ. ಯಾಕೆ ಅಳ್ತಾ ಇದೆ ನನ್ನ ಮಗಳು? ನೆನ್ನೆ ತಗೊಬಂದಿದ್ದು ಮೂಗ್ನತ್ ಕಿತ್ತೋಯ್ತು, ಅದಕ್ಕೆ ಅಳ್ತಾ ಇದೆ. ಅವಳು ಏನು ಮಾಡ್ತಾಳೆ ಅಂದರೆ ಹಾಕೊಳ್ಬೇಕು ಜೋರಾಗಿ ದೊಡ್ಡದಾಗಿ ಹಿಂಗೆ ಅಗಲ ಮಾಡ್ತಾಳೆ, ಅದನ್ನು ಮತ್ತು ಪ್ರೆಸ್ ಮಾಡ್ತಾಳೆ, ಹಂಗೆ ಕಟ್ಟಾಯಿತು. ಇದು ಅಷ್ಟೇ, ಹಂಗೆ ಓಪನ್ ಮಾಡಿದ್ರೆ ಮಗಳು ಹೀಗೆ ತೆಗಿತೀಯಾ ಮತ್ತು ಹಾಗೆ ಹಾಕಬೇಕು. ದೊಡ್ಡದು ಮಾಡಿದ್ರೆ ಅದು ಹೊಡೆದೋಗುತ್ತೆ. ಬಿಡು, ಒಂದು ಇದೆಯಲ್ಲ ಸಾಕು ಸಾಕು. ಎಷ್ಟು ಹಾಕ್ಕೊಂತಾರೆ ಏನು? ನೀನು ಖುಷಿಗೆ ಒಂದು ತಗೊಡ್ಬೇಕು. ನಿನ್ನೆ ಮರ್ತಿದ್ದಲ್ಲ ಅಂತ ಇನ್ನೊಂದು ತೆಕ್ಕೊಟ್ಟೆ. ಅಲ್ಲಿ ಬೆಂಗಳೂರಲ್ಲಿ ತಗೊಳ್ಳೋಣ. ಅಪ್ಪ ಅಮ್ಮಂಗೆ ರಾಗಿ ಹಿಟ್ಟು, ಗೋಧಿ ಹಿಟ್ಟು, ಜೋಳದ ಹಿಟ್ಟು ಈ ಮೂರನ್ನು ಹಾಕಿ ಅದನ್ನು ಕೂಡ ಇದೇ ಹಂಚ ಮೇಲೆ ಹಾಕಿದರೆ ಹಿಂಗೆ ಬರುತ್ತೆ. ನಾವು ಒಡ್ಚಿಲ್ಗೆ ಹೇಳ್ತೀವಿ. ನಮ್ಮ ಪಪ್ಪ ಅಮ್ಮಂಗೆ ಮತ್ತೆ ಹಾಸನಲ್ಲಿ ಕೆಲಸ ಇದೆ, ಇವತ್ತು ಹೊರಡ್ತಾ ಇದ್ದಾರೆ. ಹಾಗೆ ನಮ್ಮ ಪಪ್ಪ ಅವರೆಲ್ಲ ಹಾಸನಕ್ಕೆ ಹೋದರು. ನಾನು ನನ್ನ ಮಗಳು ಇಬ್ಬರೇ. ಬೋರ್ ಆಗ್ತಾಯಿದೆ, ಬೇಜಾರಾಗ್ತಾಯಿದೆ. ನಮ್ಮ ಪಪ್ಪ ಅಮ್ಮ ಇದ್ದರೆ ಅವ್ರವ್ರ ಮನೇಲಿ ಅವ್ರವ್ರು ಓಡಾಡ್ಕೊಂಡಿದ್ರೆ ಚೆಂದ. ನಾನು ನಾಯಿ ಜೊತೆ ಇದ್ದೀನಿ, ಈ ನಾಯಿ ಮರಿ ಜೊತೆ. ಈಗ ಎಣ್ಣೆ ಹಾಕೋಣ ಅಂತ ಕೂತ್ಕೊಂಡೆ. ನಿನ್ನೆ ನೋಡಿ ಅವರಪ್ಪ ಮಲ್ಲಿಗೆ ಹೂ ಮುಚ್ಚಿದ್ರಲ್ಲ, ಆ ತಲೆಯೆಲ್ಲ ಎಷ್ಟು ಗಮ್ ಅಂತ ಇದೆ ಗೊತ್ತಾ? ಗಮ್ ಅಂತ ಇದೆ ಆ ಮಲ್ಲಿಗೆ ಹೂವಿನ ಸ್ಮೆಲ್. ಮುಂಚೆ ಹಿಂಗೆಲ್ಲ ಅನ್ನುವಾಗ ಅಂತ ಏನು ಕುಕ್ಕರು ಅಂತ, ಅದಕ್ಕೆ ಯಾಕಮ್ಮ ಹಂಗೆ ಸೌಂಡ್ ಮಾಡ್ತಾಯಿದ್ರು ಅಂತ ಕೇಳ್ತಾ ಇದೆ. ನನಗೂ ಗೊತ್ತಿಲ್ಲ ಯಾಕೆ ಅಂತ. ಏನೋ ಒಂದು ಎನರ್ಜಿ. ನಾನು ತಲೆಗೆ ಎಣ್ಣೆ ಹಾಕಬೇಕು, ನಾಳೆ ಹೊರಡ್ಬೇಕಲ್ಲ. ನಾಳೆ ಬೆಳಗ್ಗೆ ಮಾಡ್ಕೊಂಡು ಗಂಟ್ಲು ಕಟ್ಬಿಟ್ಟಿದೆ. ಈ ನನ್ನ ಮಗಳಿಗೆ ಕಿರ್ಚಿ ನನಗೆ ಸಾಕು ಹೋಗಿದೆ. ನನ್ನ ಗಂಟು ನೋಡಿ. ಮಧ್ಯಾಹ್ನ ಆಯಿತು, ಪಪ್ಪ ಅಮ್ಮ ಅವ್ರು ಇನ್ನೂ ಬಂದಿಲ್ಲ. ನಾವೇ ಊಟ ಮಾಡಿಕೊಂಡು ಮನೆಯೆಲ್ಲ ಕೆಲಸ ಮುಗಿಸ್ಕೊಂಡು ಕೂತ್ಕೊಂಡಿದ್ದು. 3 ಗಂಟೆ. ಅದಕ್ಕೆ ನನ್ನ ಮಗಳಿಗೆ ಹೇಳ್ತಾ ಇದ್ದೀನಿ, ನಾಳೆ ಇಷ್ಟೊತ್ತು ನನ್ನ ಮಗಳು ನಾವು ಎಲ್ಲಿರ್ತೀವಿ ಅಂತ. ಟ್ರೈನಲ್ಲಿ ಹೋಗ್ತಾ ಇರ್ತೀವಿ ಅಂದರೆ ಹಾಸನಿಗೆ ಹೋಗಿರ್ತೀವಿ ಏನೋ ಗೊತ್ತಿಲ್ಲ. ಈಗ ನೋಡಿ ಇವತ್ತು 3 ಗಂಟೆಲಿ ಮಕ್ಕಳು ಆಟ ಆಡ್ತಾ ಇದ್ದಾರೆ, ಯಾರೂ ಇಲ್ಲ. ನಾನು ನನ್ನ ಮಗಳು ಮತ್ತೆ ಇದೊಂದು ಇಲ್ಲಿ ಚಾಪೆ ಹಾಕೊಂಡು ಆಟ ಆಡ್ತಾಯಿದ್ದೆ. ಅಚ್ಚಿಗುಮ್ಮ ಆಟ, ಎಂತ ಕಣ್ಣೆ ಮುಚ್ಚಾಲೆ ಆಟ ನೋಡಿ. ಕಟ್ಟನೆಲ್ಲ ಸುಮ್ಮನೆ ಹಿಂಗೆ ಹೇಳ್ಕೊಬಂದಿದ್ದಾರೆ ಮಕ್ಕಳು ಆಟ ಆಡೋಕ್ಕೆ. ಈಗ ನನ್ನ ಮಗಳಿಗೆ ಕತ್ಲಾಗಿದೆಯಾ ರಾತ್ರಿ ಆಗಿದೆ ಒಂದು ಗೊತ್ತಾಗ್ತಿಲ್ಲ ಅಂತೆ. ಹಾಗೆ ಒಂದು 4 ಬೇಬಿ ಕಾರ್ನ್ ಇದ್ದು, ಅಂದರೆ ಇಲ್ಲೇ ನಮ್ಮ ಭುವನ್ ಮನೆದು ಅನಿಸುತ್ತೆ. ಹಾಗಾಗಿ ಒಂದು 4 ಗೋಬಿ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಪಾಪ ಅಮ್ಮ 2 ದಿನದಿಂದ ಎತ್ತಿಟ್ಟಿದ್ರು, ಮಾಡು ಮಕ್ಳಿಗೆ ಇಷ್ಟ ಬೇಬಿ ಕಾರ್ನ್ ಅಂತ ತಂದಿಟ್ಟಿದ್ದೀವಿ ಅಂತ. ಈಗ ಮನೇಲಿ ಏನಿದೆ ಅದ್ರಲ್ಲಿ ಮಾಡ್ತಾ ಇದ್ದೀನಿ ಅಷ್ಟೇ. ಹಿಂಗೆ ಮಾಡ್ಬೇಕು ಹಂಗೆ ಮಾಡಬೇಕು ಅಂತ ಏನಿಲ್ಲ ನೋಡಿ. ಈಗ ಫ್ರೈ ಮಾಡ್ತಾ ಇದ್ದೀನಿ. ಏನು ನಾನು ತುಂಬ ಇಂಟ್ರೆಸ್ಟಿಂದ ಮಾಡ್ತಾಯಿಲ್ಲ, ಏನೋ ಸ್ವಲ್ಪ ಇದ್ವಾ ಅಮ್ಮ ಪಾಪ ಮಕ್ಕಳಿಗೆ ಅಂತ ಎತ್ತಿಟ್ಟಿದ್ರು. ನಾಳೆ ಅಲ್ಲಿಗೆ ಹೋದ್ಮೇಲೆ ಬೇಜಾರಾಗ್ಬಿಡುತ್ತಲ್ಲ, ಸೊ ಹಾಗಾಗಿ ಮಾಡ್ತಾ ಇದ್ದೀನಿ. ನಾನು ಇಲ್ಲಿ ಫ್ರೈ ಮಾಡಿಟ್ಟಿದ್ದೀನಿ. ಹಾಗೆ ತಿನ್ನೋಕ್ಕೆ ಎಷ್ಟು ಚೆನ್ನಾಗಿದೆ ಗೊತ್ತಾ? ಮತ್ತು ಈರುಳ್ಳಿ ಕ್ಯಾಪ್ಸಿಕಮ್ ಎಲ್ಲ ಕಟ್ ಮಾಡಿಟ್ಟಿದ್ದೆ ಹಾಗೆ ದಪ್ಪಕ್ಕೆ ಲಾಸ್ಟಿಗೆ ಒಂಥರ ಗೋಬಿ ಥರ ಮಾಡೋಣ ಅಂತ ಹೇಳ್ಬಿಟ್ಟು. ಯಾಕೋ ಹೀಗೆ ಚೆನ್ನಾಗಿದೆ.
ಏನು ಹಾಕಿಲ್ಲ ಇದಕ್ಕೆ ಕಾರ್ನ್ಫ್ಲೋರು, ಸ್ವಲ್ಪ ಮೈದಾ. ನಮ್ಮ ಪಪ್ಪ ಯಾವಾಗಲೂ ಹೇಳ್ತಿರ್ತಾರೆ ಯಾವುದಕ್ಕೆ ಆದ್ರೂ ಸ್ವಲ್ಪ ಉಪ್ಪು ಖಾರ ಹುಳಿ ಹದವಾಗಿದ್ರೆ ಮುಗೀತು, ಸಖತ್ತಾಗಿರುತ್ತೆ ಎಲ್ಲ ಅಂತ. ಕಾರ್ನ್ಫ್ಲೋರು ಮೈದಾ ಹಾಕ್ಬಿಟ್ರೆ ಈ ಥರ ಹಿಂಗೆ ಬಿಡಿಬಿಡಿಯಾಗಿ ಬರುತ್ತೆ, ಒಳ್ಳೆ ಹದವಾಗಿದೆ. ಇಂಥವಕ್ಕೆ ಸ್ವಲ್ಪ ಖಾರ ಜಾಸ್ತಿ ಹಾಕಬೇಕು, ಚೆನ್ನಾಗಿರುತ್ತೆ ಹಿಂಗೆ ಫ್ರೈ ಐಟಮ್ಸ್ಗೆ. ಹಿಂಗೆ ಚೆನ್ನಾಗಿದೆ. ನೋಡೋಣ ಪಪ್ಪ ಅವ್ರು ಬಂದು ಹಿಂಗೆ ತಿಂದರೆ ಹಿಂಗೆ ತಿಂದು, ಇಲ್ಲ ಅಂದರೆ ಇದು ಒಗ್ಗರಣೆ ಕೊಡ್ತೀನಿ ಲಾಸ್ಟಿಗೆ. ಸ್ವಲ್ಪ ಅದಕ್ಕೆ ಚಾಟ್ ಮಸಾಲ ಗರಂ ಮಸಾಲ ಹಾಕಿದ್ದೀನಿ. ಏನು ಸಿಕ್ಕಿದ್ದೆಲ್ಲ ಹಾಕ್ತೆ ಒಂಚೂರು ಚೆನ್ನಾಗಿ ಬರಲಿ ಅಂತ ಹೇಳಿ ಇಷ್ಟೇ ಮಾಡ್ಕೊಂಡಿದ್ದು, ಇಷ್ಟೇ ಇದ್ದಿದ್ದು. ಉಪ್ಪು ಖಾರ ಎಲ್ಲ ಏನು ಹದವಾಗಿದೆ ಗೊತ್ತಾ. ಚಾಟ್ ಮಸಾಲ ಹಾಕಿದ್ನಲ್ಲ ಅದ್ರಲ್ಲಿ ಸ್ವಲ್ಪ ಹುಳಿ ಇರುತ್ತೆ, ಹಾಗಾಗಿ ಚೆನ್ನಾಗಿ ಬಂದಿದೆ. ಚಾಟ್ ಮಸಾಲ, ಉಪ್ಪು, ಖಾರದ ಪುಡಿ, ಸ್ವಲ್ಪ ಗರಂ ಮಸಾಲ ಹಾಕಿದ್ದೆ. ಕಾರ್ನ್ಫ್ಲೋರು ಮೈದಾ ಹಾಕಿದ್ದೆ. ಕಾರ್ನ್ಫ್ಲೋರ್ ಮೈದಾ ಹಾಕಿದರೆ ಹಿಂಗೆ ಬಿಡಿ ಆಗಿಬಿಡುತ್ತೆ, ಇಲ್ಲಾಂದರೆ ಅಂಟ್ಕೊಂಡ್ಬಿಡುತ್ತೆ. ಕಾಫಿ ಜೊತೆಗೂ ಸಂಜೆ ಇದೆ ಸಾಕು, ಒಂದು 4 ಹಾಗೆ ಸಂಜೆ ಬೇರೆ ಆಗಿತ್ತು, ಪಪ್ಪ ಅಮ್ಮನೂ ಇರಲಿಲ್ಲ ಮನೇಲಿ, ಬೇಜಾರಾಗ್ತಾಯಿತ್ತು. ಮತ್ತು ಹೇಗಿದ್ರು ನಾನು ನಾಳೆ ಹೋಗಬೇಕಾಗಿತ್ತಲ್ಲ, ಹಾಗೆ ಬಿಂದಮ್ಮಜ್ಜಿ ಮಾತಾಡ್ಸ್ಕೊಂಡು ಹೋಗೋಣ, 2-3 ದಿನ ಆಯಿತು ಅಂತ ಹೇಳಿ ಜಯಂತ್ ಆಂಟಿ ಮನೆಗೆ ಬಂದೆ. ನಾನು ನನ್ನ ಮಗಳು ಇಬ್ಬರೇ ಇದ್ದು, ಮಳೆ ಮೋಡ ಬೇರೆ ಆಗಿಬಿಟ್ಟಿತ್ತಲ್ಲ, ಸ್ವಲ್ಪ ಬೇಜಾರಾಗ್ತಾಯಿತ್ತು. ಹಾಗಾಗಿ ಸ್ವಲ್ಪ ಪಪ್ಪ ಅಮ್ಮ ಬರೋದ್ರೊಳಗೆ ಹೋಗಿ ಮಾತಾಡ್ಸ್ಕೊಂಡ್ಬಿಟ್ಟೆ ಬರೋಣ ಅಂತ ಹೇಳಿ ಬಂದು ನಾನು ನನ್ನ ಮಗಳು ಹಾಗೆ ಬಿಂದಮ್ಮಜ್ಜಿ ನಾನು ಜಗತಿ ಮೇಲೆ ಕೂತ್ಕೊಂಡು ಮಾತಾಡ್ತಾಯಿದ್ವಿ. ಹಾಗೆ ನಮ್ಮ ಜಯಂತ್ ಆಂಟಿ ಕೋಡ್ಬಳೆ ಕಜ್ಜಾಯ ಎಲ್ಲ ಕೊಟ್ಟರು, ತಿಂತ ಮಾತಾಡ್ತಾ ಕೂತಿದ್ದು. ಅವ್ರ ಮನೇಲಿ ಬೇರೆ ಬೇಕು ಮರಿ ಆಗಿಬಿಟ್ಟಿದೆ 4. ಅದೇ ಮೊನ್ನೆ ಮಕ್ಕಳು ನಮ್ಮ ಮನೆಗೆ ತೊಗೊಬಂದು ಆಟಾಡ್ತಿದ್ವಲ್ಲ, ಇಲ್ಲಿಂದ ತೊಗೊಬರೋದು, ನಮ್ಮಲ್ಲಿ ಆಟಾಡ್ಸೋದು, ಮತ್ತೆ ತೊಗೊಬಂದು ಇಲ್ಲೇ ಬಿಟ್ಟು ಹೋಗೋದು. ಯಾಕಂದರೆ ಹೊರಗೆ ಬಂದಿದ ತಕ್ಷಣ ನಮ್ಮ ಕರಿಯೇ ಬಿಡೋಲ್ಲ, ತಿಂದಾಕ್ಬಿಡುತ್ತೆ, ಸಾಯಿಸಾಕ್ಬಿಡುತ್ತೆ. ಹಾಗಾಗಿ ಮತ್ತೆ ತೊಗೊಬಂದು ಇಲ್ಲಿ ಬಿಡೋದು, ಅಲ್ಲಿ ಆಟಾಡೋದು, ಹಿಂಸೆ ಕೊಡೋದು, ಕರ್ಕೊಬಂದು ಇಲ್ಲಿ ಬಿಡೋದು. ಹಾಗೆ ಜಯಂತ್ ಆಂಟಿ ನಾವು ಎಲ್ಲ ಕೂತ್ಕೊಂಡು ನಾಳೆ ಹೊರಡೋದು ಅಂತ ಹೇಳಿ ಮಾತಾಡ್ತಾಯಿದ್ದೆ. ಹಾಗೆ ನಮ್ಮ ಜಯಂತ್ ಆಂಟಿ ಮಗಳು ಕೂಡ ರಷ್ಯಾದಲ್ಲಿತ್ತು, ಹಂಗೆ ಫೋನ್ ವೀಡಿಯೋ ಕಾಲ್ ಮಾಡಿಕೊಂಡು ಮಾತಾಡ್ಕೊಂಡು ಹೋಗ್ಬಿಟ್ಟು ಬರ್ತೀನಿ ಅಂತ ಅಜ್ಜಿಗೆ ಹೇಳ್ಬಿಟ್ಟು ಹೊರ್ಟು ಬಂದೆ. ಇಲ್ಲ ನಾಳೆ ಹೋಗ್ತೀನಿ, ನಾಳೆಗೆ ಹಾಂ ಸರಿ ಬರ್ತೀನಿ. ಕೂತ್ಕಡೆ ಇಷ್ಟೊತ್ತು ಕೂತಿದ್ದೆ, ಮಗಳು ಆಂಟಿ ಕರಿತಿದ್ದಾರೆ ನೋಡು. ಹೌದಾ? ಹಾಂ ಸರಿ ಆಂಟಿ ಬರ್ತೀನಿ. ಬಾಯ್ ಮಾಡಿ ಮಗಳು ಆಂಟಿಗೆ. ಸರಿ ಬಾಯ್. ತಗೊಂಡು ಆಂಟಿ ನಮ್ಮ ಜಯಂತ್ ಆಂಟಿ ಕಜ್ಜಾಯ ಕೋಡ್ಬಳೆ ಎಲ್ಲ ತುಂಬ ಕಳಿಸಿದ್ದಾರೆ. ನನ್ನ ಮಗಳಿಗೆ ಬೇಕಂದ್ರೆ ಅಲ್ಲಿ ತಿನ್ನಿಲ್ಲ, ಒಂದು ತಿಂದುಬಿಟ್ಟು ಇನ್ನೆಲ್ಲ ತುಂಬಿಸ್ಕೊಬಂದಿದೆ. ಇವತ್ತು ನಮ್ಮ ಅಮ್ಮವ್ರು ಹಾಸನಕ್ಕೆ ಹೋಗಿದ್ದಾರಲ್ಲ, ಬರೋದು ಸ್ವಲ್ಪ ಲೇಟ್ ಆಗುತ್ತೆ. ನಮ್ಮ ರಾಜಮ್ಮ ಅವರು ಹೊಸ ಕಟ್ಟಕ್ಕೆ ಹೋಗಿದ್ದಾರೆ, ಪಾಪ ಗುಡುಗು ಮಿಂಚಿ ಬರ್ತೈತೆ ಹಂಗಾಗಿ ಹೋದ್ರು, ಇಲ್ಲಾಂದ್ರೆ ಹಾಲು ಕರ್ಕೊಟ್ಟು ಹೋಗೋರು. ಇಷ್ಟು ದಿನ ಗೌರಿದ್ ಕರಿತಿದ್ದೆ, ಇದು ಹೆಂಗೆ ಆಡುತ್ತೆ ಗೊತ್ತಿಲ್ಲ. ಗಂಗೆ ಇವತ್ತಿದು ಗೌರಿ ಅಲ್ಲ, ಇದು ಗಂಗೆ. ಕಿರ್ಚಾಡ್ಬಾರ್ದು, ಅದು ಗಾಬರಿ ಮಾಡಬಾರ್ದು ಆಯ್ತಾ. ನೋಡಿ ಇವ್ರು 3 ಜನ ನನ್ನ ಜೊತೆ ಬಂದಿದ್ದಾರೆ ನಿಂತ್ಕೊಳಕ್ಕೆ. ಗಂಗೆ ಗಂಗೆ ಇಲ್ಲ ಗಂಗೆ ಮಾಡ್ಬೇಡ ಪುಟ್ಟನಿ, ಆಮೇಲೆ ನನಗೆ ಜಾಸ್ತಿ ಓದೈತೆ, ನೀವೇನು ಮಾಡಕ್ಕೆ ಹೋಗ್ಬಿಡಿ. ಬೋನ್ ಜಾರ್ ಶ್ರದ್ಧಾ ತಗೊಂಡು ಸೈಡಿ ಬರು. ಇಲ್ಲಿ ನಮ್ಮ ಜಯಕ್ಕ ದೊಡ್ಡಮ್ಮ ಬಂದಿದ್ದಾರೆ, ಅವ್ರಿಗೆ ಹಾಲು ಕೊಡ್ತೀನಿ. ಆಕ್ಚುಲಿ ಒಂಚೂರು ಹಾಲು ಹಾಕಿ ಕೊಡ್ಬೇಕಂತ, ಅಲ್ಲಿ ನೀರು ಹಾಕಿ ಕೊಡ್ಬೇಕಂತೆ. ಸ್ವಲ್ಪ ನಂಗೆ ಗೊತ್ತಿಲ್ಲ, ಆಕ್ಚುಲಿ ಅಮ್ಮ ಎಷ್ಟು ಕೊಡ್ತಾರೆ ಅಂತ ಗೊತ್ತಿಲ್ಲ. ನಾನು ಇನ್ನು ಕತ್ಲೈತೆ, ಇನ್ನು ಒಳಗೆ ಹೋಗಿ ನಾನು ಬರೋದ್ರಲ್ಲಿ ಲೇಟ್ ಆಗುತ್ತೆ, ಅಂದಾಜು ಕೊಡ್ತಾರೆ. ಅರ್ಧ ಕೊಡ್ಬೇಕಂತೆ ಅಷ್ಟು. ಇಷ್ಟವಾ? ಫುಲ್ ಹಾಕಿ ಕೊಡ್ಬೇಕು ಅಂತ ನಾನು ಲೋಟ ಅವ್ನು ಕೊಟ್ಬಿಟ್ಟು ಬರ್ತಾಳೆ. ಮುಂಚೆ ನಮ್ಮಲ್ಲಿ ಹಸುಗಳಿದ್ದು ಅವಕ್ಕೆಲ್ಲ ಒಂದು ಇಲ್ಲಿ ಚಿತ್ರ ಬಿಡಿಸೋರು ಗೊತ್ತಾ, ಚಿತ್ರ ಬಿಡಿಸೋರು, ಚಪ್ಪಲಿ ನೇತಕೋರು. ಅಂದ್ರೆ ಹಸುಗೆ ಅಂತಲ್ಲ, ಕಾವಲಿ ಆಗುತ್ತೆ, ಎದುರುಕೊಳ್ಳುತ್ತೆ ಅಂತ. ನಮ್ಮ ಒದೆಯೋದು ಬರೀ ಕಿವಿಯೋದು ಅದೇ ಮಾಡೋವು. ಇವು ಸಾಧು ಹಸುಗಳು. ಇವೆಲ್ಲ ಬೆರಣಿ ನಾನೇ ಮಾಡ್ತಾ ಇದ್ದಿದ್ದು. ಎಷ್ಟು ಸೆಲ್ವೆ ಕಟ್ಟಿದೆ ನೋಡಿ, ಬರೀ ನಮ್ಮ ಹಾಲು ಅವಾಗ ಇದು 2ನೇ ಸರಿ ಹಿಂಗೆ ಆಗಿದ್ದು. ನಮ್ಮನೆ ಜಿಲ್ಲೆ ಗಾಬರಿ ಆಗಿದೆ. ನಮ್ಮ ಎದ್ರುಕೋಬೇಡ, ಕೈ ಜಾರುತ್ತೆ. 2ನೇ ಸರಿ ಇಷ್ಟ ಆಚರಿಸಿದ್ರು. ಹಾಂ ಬೆಳಗ್ಗೆನೆ ಬಂದಿತ್ತಾ. ಬಾಯ್ ಭುವನ್, ಬಾಯ್ ಮಾಡು ಮಗಳು. ನಾನು ಬೆಳಗ್ಗೆ ಆಯಿತು ಮನೆ ಮೆಲ್ಲೆ 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 ಮೆಲ್ಲೆ. ಈಗ ಬರ್ತಾರೆ ಅಜ್ಜಾಜಿ, ಬೇಗ ಬೇಗ ಬೇಗ. ನಮ್ಮಮ್ಮ ಬಾಲ್ ನೋಡಿ, ರೇಡಿಯಂ ಬಾಲ್. ದೂರ ಹೋಗಿ ವಿಷಲಾಗುತ್ತೆ, ದೂರ ಹೋಗಿ ವಿಷಲಾಗುತ್ತೆ ನೋಡಿ. ಇವಾಗ ಆವಾಗಲೇ ಮಾಡಿಟ್ಕೊಂಡಿದ್ದೆ, ಹಂಗೆ ಚೆನ್ನಾಗಿತ್ತು ತಿನ್ನೋಕ್ಕೆ. ಬಟ್ ಪಪ್ಪ ಬಂದು ಟೇಸ್ಟ್ ನೋಡಲಿ ಆಮೇಲೆ ಮಾಡೋಣ ಅಂದ್ಕೊತಿದ್ದೆ. ಯಾಕೋ ಅವ್ರು ಬರೋಂಗೆ ಕಾಣಿಸ್ತಿಲ್ಲ, ಸ್ವಲ್ಪ ಲೇಟ್ ಆಯಿತು. ಹಾಗಾಗಿ ಈರುಳ್ಳಿ ಕ್ಯಾಪ್ಸಿಕಮ್ ಹಾಕ್ಕೊಂಡಿದ್ದೀನಿ, ಎಲ್ಲ ತಪ್ಪು ಕಟ್ ಮಾಡ್ಕೊಂಡಿದ್ದೆ. ಇರೋದೇ ಇಷ್ಟಲ್ವಾ, ಆಮೇಲೆ ಈ ತೀರ ದಪ್ಪ ಆದರೆ ಚೆನ್ನಾಗಿ ಹಿಂಸೆ ಆಗುತ್ತೆ ಅಂತ ಹೇಳಿ ಹೀಗೆ ಹಾಕಿ ಮಾಡ್ತಾಯಿದ್ದೀನಿ. ಬರೀ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಕ್ಯಾಪ್ಸಿಕಮ್ ಮತ್ತು ಈರುಳ್ಳಿ. ಆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋದು ಏನು ಗಮ್ ಅಂತಾರೆ ಗೊತ್ತಾ,
ಅಂದರೆ ರೆಡಿ ತೊಗೊಬಿಟ್ಟು ಬಂದಿದ್ದಲ್ಲ, ಸೊ ಅದಕ್ಕೆ ವೆನಿಗರ್ ಎಲ್ಲ ಹಾಕಿರ್ತಾರೆ ಅನಿಸುತ್ತೆ. ಸಖತ್ತಾಗಿದೆ ಮತ್ತು ಸ್ಮೆಲ್. ಟೊಮೊಟೊ ಕೆಚಪ್ ಇದೆ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಅರ್ಧ ಗ್ಲಾಸಷ್ಟು ನೀರು ಹಾಕ್ತಿದ್ದೀನಿ. ಬರೀ ಇಲ್ಲಿ ಟೊಮೊಟೊ ಕೆಚಪ್ ಮಾತ್ರ ಇದೆ, ಸೋಯಾ ಸಾಸು ವೆನಿಗರು ಎಲ್ಲ ಇಲ್ಲ. ಸೊ ಹಾಗಾಗಿ ಬರೀ ಎಷ್ಟರಲ್ಲೇ ಮಾಡ್ತಾಯಿದ್ದೀನಿ. ಇವಾಗ ಇದಕ್ಕೆ ಫ್ರೈ ಮಾಡ್ಕೊಂಡಿರೋ ಅಂತ ಇದು ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಹಾಗೆ ಹೋಯ್ತು, ರೆಡಿ. ಪೆಪ್ಪರ್ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಈಗ ಬನ್ನಿ ನನ್ನ ಮಗಳಿಗೆ ಕೂಡ ಹೇಗಿದೆ ಅಂತ ಹೇಳುತ್ತೆ. ನಾನು ತಿಂದು ನೋಡಿದೆ, ಸ್ವಲ್ಪ ಹುಳಿ ಆಗಿಬಿಟ್ಟಿದೆ. ಹೇಗಿದೆ ಅಂತ ನೋಡಿ. ಇಲ್ಲಿ ನೋಡೋಕ್ಕೆ ಚೆನ್ನಾಗಿದೆ, ತುಂಬ ಸಿಂಪಲ್ಲಾಗಿ. ತಿಂದು ನೋಡ್ಬೇಕು ನನ್ನ ಬಂಗಾರಿ. ಹುಳಿನಾ ಚೆನ್ನಾಗಿದೆಯಾ? ಈಗ ಸ್ವಲ್ಪ ಹುಳಿ ಅನ್ನಿಸ್ತೆ. ಈಗ ಇಬ್ಬರೂ ಹಾಲು ಕರ್ಕೊಬಂದ್ವಲ್ಲ, ಇಬ್ಬರು ಸ್ನಾನ ಮಾಡಿಕೊಂಡು, ನಾನು ಬೇರೆ ಅಲ್ಲಿ 2 ಸರಿ ಹಾಲು ಕಡಿವಿದ್ನಲ್ಲ, ಆ ಸಗಣಿ ಎಲ್ಲ ಹಾರಿಬಿಟ್ಟಿತ್ತು. ಹಾಗಾಗಿ ಇಬ್ಬರು ಸ್ನಾನ ಮಾಡಿಕೊಂಡು, ನನ್ನ ಮಗಳಿಗೆ ದಿನ ಸಂಜೆ ಕಲ್ಲರಲ್ಲಿ ದಿನ ಸಂಜೆ ಒಳಗೆ ಸ್ನಾನ, ಮಲ್ಗೋ ಟೈಮಿಗೆ ಆಟ ಆಡ್ಕೊಂಡು ಬಂದಿರುತ್ತಲ್ಲ, ಬಟ್ಟೆನೂ ಗಲೀಜಾಗಿರುತ್ತಲ್ಲ, ಸೊ ಹಾಗಾಗಿ ಸ್ನಾನ ಸಂಜೆ ಒಳಗೆ. ಚೆನ್ನಾಗಿದೆಯವಾ? ಇವತ್ತು ಹೋಗ್ತೀನಿ ಅಂತ ನೆನ್ನೆ ಹೇಳ್ಬಿಟ್ಟು ಬಂದಿದ್ದೆ. ಹಂಗಾಗಿ ಅಜ್ಜಿ ಬಂದಿದ್ದಾರೆ ನನ್ನ ನೋಡಿಕೊಂಡು ಮಾತಾಡ್ಸ್ಕೊಂಡು ಹೋಗೋಕ್ಕೆ. ಒಳ್ಳೆ ನೀಲಾಂಬರಿ ಫಿಲ್ಮ್ ಹಾಕಿದ್ದಾರೆ, ನೋಡ್ತಾ ಇದ್ದೀವಿ ನೋಡಿ. ನೀಲಾಂಬರಿ ಹಾಕಿದ್ರು ಬೆಳಗ್ಗೆಯಿಂದ, ಅದು ಮುಗೀತು. ಇವಾಗ ನೆಕ್ಸ್ಟ್ ಇನ್ನೊಂದು ಮೂವಿ ಬರ್ತಾಯಿದೆ, ಯಾವ್ದು ಹಾಕ್ತಾರೆ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ. ಯಾವ ಮೂವಿ ಕಾಯ್ತಾ ಇದ್ದೀನಿ, ಯಾವ ಮೂವಿ ಅಂತ ನೋಡೋಣ. ಯಾವ ಮೂವಿ ಅಂತ ಇನ್ನೂ ಗೊತ್ತಿಲ್ಲ. ಕ್ರೇಜಿ ಸ್ಟಾರ್ ರವಿಚಂದ್ರನ್ ತುಂಟ. ನಾಳೆ ನಾನು ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿ ಅಮ್ಮ ತುಪ್ಪ ಕಾಯಿಸ್ತಾ ಇದ್ದಾರೆ. ಇವತ್ತು ಹೋಗೋಕ್ಕಿತ್ತು ಬೆಂಗಳೂರಿಗೆ, ಬಟ್ ನಮ್ಮನೆಯವ್ರು ಬರ್ತಿರೋದು ಲೇಟ್ ಆಗಿದೆ. ನಮ್ಮನೆಯವ್ರು ಬರ್ತಿರೋದು ಲೇಟ್ ಆಯ್ತಲ್ಲ, ಸೊ ಹಾಗಾಗಿ ನಾಳೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಹಾಗಾಗಿ ಅಮ್ಮ ಬೆಣ್ಣೆ ಕಾಯಿಸಿ ತುಪ್ಪ ಮಾಡ್ತಾ ಇದ್ದಾರೆ ನನಗೆ ಕೊಟ್ಟು ಕಳ್ಸೋಕ್ಕೆ. ಇವಾಗ ಮಧ್ಯಾಹ್ನ ಊಟಕ್ಕೆ ನಮ್ಮದೆಲ್ಲ ಆಯಿತು. ಕೋಸಂಬರಿ, ಅಮ್ಮ ಯಾವಾಗಲೂ ಕೋಸಂಬರಿ ಹೀಗೆ ಮಾಡೋದು. ರೈಸು ಮತ್ತು ಹುಳಿಕಾಳು ಸಾಂಬಾರು, ಬಸ್ಸಾರು ನೋಡಿ ಎಷ್ಟು ದಪ್ಪಕ್ಕೇನೆ ಬಂದಿದೆ ಅಂತ. ಹುಳಿಕಾಳು ಪಲ್ಯ ನನಗೆ ತುಂಬ ಇಷ್ಟ. ಈ ಥರ ಉಡಿ ಪಲ್ಯ, ಕಾಯಿ ತುರಿ ಹಾಕಿ ಮೆಣಸಿನ್ಕಾಯಿ ಅಥವಾ ತುರುಕು ಮೆಣಸಿನ್ಕಾಯಿ ಹಾಕಿ ಮಾಡಿದರೆ ನೋಡಿ. ಅಮ್ಮ ತುಪ್ಪ ಅವಾಗ ಕಾಯಕ್ಕೆ ಇಟ್ಬಿಟ್ಟು ಪೂಜೆ ಮಾಡೋಕ್ಕೆ ಹೋಗಿದ್ರು. ಈಗ 1/4 ಗಂಟೆ ಆಯಿತು. ಈಗ ತುಪ್ಪ ಕುದೀತಾ ಇದೆ ಅಂತ. ಅವಾಗ ಸ್ವಲ್ಪ ಇನ್ನೂ ಮೊಸರು ಆಗೇ ಇತ್ತು. ಈಗ ಸ್ವಲ್ಪ ತಿಳಿಯಾಗಿದೆ, ತುಪ್ಪದ ರೂಪಕ್ಕೆ ಬರ್ತಾ ಇದೆ. ಈಗ ಹಿಂಗೆ ಬಿಟ್ಟರೆ ಹೋಗ್ಬಿಡುತ್ತೆ. ಇದ್ರ ಮುಂದೆ ಎಷ್ಟೊತ್ತು ನಿಂತ್ಕೋಬೇಕು ಇನ್ನೂ? ಅವಾಗ್ಲಕ್ಕೂ ಈಗ್ಲಕ್ಕೂ ಎಷ್ಟು ತಿಳಿ ಆಯಿತು, ಗಮ್ ಅಂತಿದೆ. ನಂಗೆ ಇನ್ನೂ ಒಂಚೂರು ಹೊತ್ತಂಗೆ ಮಾಡಿದರೆ ನನಗೆ ತುಪ್ಪ ಇಷ್ಟ. ನಮ್ಮನೆ ಲಕ್ಷ್ಮಿಯರು ನೋಡಿ, ಮಂದೇವರು ಕುಮಾರಲಿಂಗೇಶ್ವರ ಎಲ್ಲ ಗಮ್ ಅನ್ನುತ್ತೆ. ಈಗ 4:15 ಆಗಿದೆ. ಎಷ್ಟು ಕತ್ಲೆ ಇದೆ ನೋಡಿ. ಕತ್ಲೆ ಅಂದರೆ ಮಳೆ ಮೋಡ ಆಗಿದೆ. ಆಗ ನಾಳೆ ಹೋಗ್ತೀನಲ್ವಾ, ಬೇಜಾರು ನೋಡಿ. ಅಮ್ಮ ಇಲ್ಲಿ ಈರುಳ್ಳಿ ಒಣಗಾಕಿದ್ದಾರೆ. ಇದು ನೋಡಿ ಹೊಗೆ ಹೋಗೋ ಪೈಪು. ಇಲ್ಲಿ ನಿಂತ್ಕೊಂಡು ನೋಡೋಕೆ ಎಷ್ಟು ಚಂದ ನೋಡಿ. ನಾನು ಹೋಗೋ ಟೈಮಲ್ಲಿ ಅಲ್ಲಿ ಹೋಗುವೆ, ಈ ಸರಿ ಹೋಗಿಲ್ಲ, ಮಳೆ ಬರ್ತಾ ಇದೆ. ಸಂಜೆ ಟೈಮ್ ಇದೆಲ್ಲ ನೋಡ್ತಾ ಇದ್ರೆ ಬೇಜಾರಾಗುತ್ತೆ. ಅದರಲ್ಲಿ ಬೇರೆ ನಾಳೆ ಬೇರೆ ಹೋಗಬೇಕು. ಸದಿ ಗುಡ್ಲು, ಆ ಹುಲ್ಲು, ತೋಟ, ಗದ್ದೆ, ಈವಂಥ ವಾತಾವರಣ ಬಿಟ್ಟು ಹೋಗೋಕೆ ಅಲ್ಲಿ ನೋಡಿ ದೂರದಲ್ಲಿ ಗದ್ದೆ, ಅಲ್ಲಿ ಯಾರೋ ನಡ್ಕೊಂಡು ಹೋಗ್ತಾ ಇದ್ದಾರೆ. ಹೌದ್ರು, ಇಂಥ ಟೈಮಲ್ಲಿ ಹಳ್ಳಿ ಬಿಟ್ಟು ಹೋಗೋಕೆ ತುಂಬ ಬೇಜಾರಾಗುತ್ತೆ, ಹೊಟ್ಟೆ ಹುರಿದಂಗೆ ಆಗುತ್ತೆ. ಅದರಲ್ಲೂ ನಾವು ಹುಟ್ಟಿ ಬೆಳೆದಂಥ ಊರನ್ನ ಬಿಟ್ಟು ಹೋಗೋದು ಅಂದರೆ ತುಂಬ ದುಃಖ. ಅಲ್ಲ 6 ಮಂತ್ಸ್ ಅಲ್ಲ, ಇನ್ನು 3-4 ಮಂತ್ಸು. ನನ್ನ ಮಗಳಿಗೆ ಇನ್ನು ಬೇಸಿಗೆ ರಜೆ ಸಿಕ್ಕಿದಾಗ. ಬಾಯ್. ನೋಡಿ, ಮಳೆಗಾಲದಲ್ಲೂ ಚೆಂದ, ಹಿಂಗೆ ಹೊಗೆ ಎಲ್ಲ ಆಡುವಾಗ ಚೆಂದ ಅಲ್ಲ, ಮಳೆ ಬರುವಾಗ. ಅಂದರೆ ತುಂಬ ದುಃಖ ಆಗುತ್ತೆ. ಎಷ್ಟು ಖುಷಿ ಆಗುತ್ತೋ ಅಷ್ಟೇ ಬೇಜಾರನ್ನು ಕೂಡ ಆಗ್ತಾ ಇರುತ್ತೆ. ಅದು ಮನೇಲೇ ಇದ್ಕೊಂಡು ಬಜ್ಜಿ ಬೋಂಡ ಮಾಡಿಕೊಂಡು ಮಾತಾಡಿಕೊಂಡು ಆಟೆ ಹೊಡ್ಕೊಂಡು ಅಮ್ಮ, ಅಕ್ಕ, ನಾನು, ಮಕ್ಕಳು ಎಲ್ಲರೂ ಚೆಂದ. ಬಟ್ ನಾನು ನಾಳೆ ಹೋಗ್ತೀನಲ್ಲ, ಹಾಗಾಗಿ ತುಂಬ ಬೇಜಾರು. ಎಷ್ಟು ಚೆನ್ನಾಗಿದೆ ನೋಡಿ ನಮ್ಮೂರು. ಓಕೆ, ಸದ್ಯಕ್ಕೆ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾಳೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ಎಲ್ರಿಗೂ ಧನ್ಯವಾದಗಳು. ನೋಡಿ.